ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಿಮ್ಮ ಮಗಂದು ಊಟ ಆಯ್ತಾ? ಇಲ್ಲ ಮೇಘನಾ, ಅವನು ಸ್ಯಾಲೆಡ್ ತಿನ್ಕೊಂಡು ಹೋಗಿದ್ದಾನೆ. 2 ದಿವಸದಿಂದ ಮದುವೆ ಊಟ ಸ್ವೀಟ್ಸು ಅಂತ ಭರ್ಜರಿಯಾಗಿ ಆಗಿತ್ತಲ್ವಾ, ಅದಕ್ಕೆ ಇವತ್ತೇನು ಬೇಡ ಅಂತ ಅನಿಸಿದ್ಯಂತೆ. ನೀನೇನು ಮಾಡ್ತೀಯಾ? ನೀನು ಒಂಥರ ಸಲಾಡೇ ತಿನ್ಬಿಡ್ತೀಯಾ ಇಲ್ಲ ಅನ್ನ ಸಾರು ಹಾಕ್ಕೊಡ್ಲಾ? ನನಗೇನು ಬೇಡ ಅತ್ತೆ, ಯಾಕೋ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಯ್ಯೋ, ಖಾಲಿ ಹೋಟೆಲ್ ಇರ್ತೀಯಾ? ಬೇಡ ಮೇಘನಾ, ಒಂದು ಲೋಟ ಮಜ್ಜಿಗೆನಾದರೂ ಕುಡಿ. ಇಲ್ಲಾಂದ್ರೆ ತಿಳಿ ಸಾರಿಗೆ ಮಜ್ಜಿಗೆ ಹಾಕ್ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನಗೇನು ಬೇಡ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನಿಸ್ತಾ ಇದೆ. ಏನಾಯ್ತು ಇವಳಿಗೆ? ಊಟ ಬೇಡ ಅಂತಿದ್ದಾಳಲ್ಲ, ಆಮೇಲೆ ಮಾಡ್ಬೋದೇನೋ. ಮೊದಲೇ ನಂಗೆ ಸಂತ ಆಗ್ತಿದೆ, ಈ ಹಾಡು ಬೇರೆ. ಅಲ್ಲ, ಇವ್ರೆಂತ ಗಂಡ, ನನಗೆ ಹೇಳ್ದೆ ಹೊರಟೋಗಿದ್ದಾರೆ, ನನ್ನನ್ನೇ ಬಿಟ್ಟು ಊಟ ಮಾಡಿದ್ದಾರೆ. ಬರ್ಲಿ ಇವತ್ತು, ಅವನ ಮುಖನೂ ನಾನು ನೋಡಲ್ಲ. ಯಾಕೆ ಮಾತೆಲ್ಲ ಒಂದೇ ಸಲ ಖಾಲಿ ಆದಂಗಾಯ್ತು? ಸದ್ಯ ನನ್ನ ಕುಳ್ಳಿ ಮದುವೆ ಯಾವುದೇ ತೊಂದರೆ ಇಲ್ಲದೆ ಆಗೋಯ್ತಲ್ಲ ಅಂತ ನೆಮ್ಮದಿಯಾಗಿದ್ದೀನಿ ಗೊತ್ತಾ. ನಿನ್ನ ಮದುವೆ ಒಂದು ಹಾಗೆ ಆಗ್ಬಿಟ್ರೆ ಈ ಕಿತ್ತೋಗಿರೋ ಲೈಫ್ಗೆ ಸಾರ್ಥಕ ಆಗ್ಬಿಡುತ್ತೆ. ಯಾಕೆ ನೀನು ಹೀಗೆಲ್ಲ ಮಾತಾಡಿ ಖುಷಿಯಾಗಿದ್ಯಾ ಅಂತ ತೋರಿಸ್ಕೊಳ್ಳೋದು? ಜೀವನದಲ್ಲಿ ಸ್ವಲ್ಪ ನೇರವಾಗಿರೋದನ್ನ ಕಲಿ. ಮಿಸ್ ಮಾಡ್ಕೊಳ್ತಿಲ್ಲ ಮೇಘನಾನ? ಮಿಸ್ ಮಾಡ್ಕೊಳ್ಳೋದ? ಹಂಗಂದ್ರೆ ಏನು? ಓಹ್, ಮಿಸ್ ಮಾಡ್ಕೊಳ್ತಿಲ್ವಾ? ಲೈಫಲ್ಲಿ ಸತ್ಯ ಹೇಳಕ್ಕೇನು? ನನ್ನ ಹತ್ರನಾದ್ರೂ ಮನ್ಸು ಬಿಚ್ಚಿ ಮಾತಾಡೋ. ಒಳಗೊಳಗೆ ಯಾಕೆ ಒದ್ದಾಡ್ತೀಯ? ಬಾಯಿ ಬಿಟ್ಟು ಹೇಳಿ ಮನ್ಸು ಹಗ್ರ ಮಾಡ್ಕೊಳ್ಳೋ ಪುಣ್ಯಾತ್ಮ. ಮಿಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ಮಾಡೋಕ್ಕಾಗತ್ತೆ ಇವಾಗ? ಅವಳು ಬೇರೆಯವ್ರ ಹೆಂಡತಿ. ಇವಾಗ ನಿನ್ನ ಮನೆಗೆ ಬರೋಷ್ಟು ಈಸಿಯಾಗಿ ಅವ್ರ ಮನೆಗೆ ಹೋಗೋಕ್ಕಾಗತ್ತಾ? ಹೋದ್ರು ನಾನು ನಂತರ ಅವಳ ಥರ ಇರೋಕ್ಕಾಗತ್ತಾ? ಇದೆಲ್ಲ ಸರಿ ಬರ್ತಿಲ್ವೇ? ಒಂಥರ ಆಗ್ತಿದೆ. ನನ್ನ ಲೈಫೇ ಖಾಲಿ ಆಗೋಯ್ತು ಅನಿಸ್ತಾ ಇದೆ. ಅದನ್ನೇ ನಾನು ನಿಂಗೆ ಮೊದಲಿಂದಾನು ಹೇಳ್ತಾ ಬಂದಿತ್ತು. ನಾ ಹೇಳಿದ್ದನ್ನೆಲ್ಲ ಒಂದೊಂದಾಗಿ ಅನುಭವಿಸ್ತಾ ಇದೆಯಾ ಇವಾಗ? ಅನುಭವಿಸ್ದೆ ಬೇರೆ ಯಾವ ದಾರಿನೂ ಇಲ್ಲ ಕಣೋ ಶ್ಯಾಮ. ನಾ ಹೇಳ್ದಾಗ ಕೇಳಲಿಲ್ಲ, ಯಾವುದನ್ನು ಬಾಯಿ ಬಿಟ್ಟು ಹೇಳ್ದೆ ನಿನ್ನ ಪಾಡಿಗೆ ನೀನು ಗೋಳಾಡ್ಕೊಂಡಿದ್ದೆ. ಆವಾಗ ಅದು ನಿನ್ನ ಆಯ್ಕೆ ಆಗಿತ್ತು. ಆದರೆ ಇವಾಗ ಅನಿವಾರ್ಯ ಕಣೋ. ಹಿಂಗೆ ಗೋಳಾಡೋದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ನಿನಗೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ನ ಲೈಫ್ ಹೆಂಗಿದ್ರೇನೆ ಅವಳಿಗೆ ಬೇಕಾದ ಲೈಫು ಅವಳು ಸಿಕ್ತು ತಾನೆ. ನಂಗಷ್ಟು ಸಾಕು ಬಿಡು. ಓ, ಹಂಗಂದ್ರೆ ಹಿಂಗೆ ಒಂಟಿ ಮಜ್ನು ಥರ ದುರ್ಗದಲ್ಲಿ ಓಡಾಡ್ಕೊಂಡಿರ್ತೀಯ? ಯಾಕೆ ಈ ಲೈಲಾ ಇಲ್ವಾ? ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು.
ಅಣ್ಣ ನೀವು. ಇದ್ದಕ್ಕಿದ್ದಂಗೆ ಬೆಂಗಳೂರು ಹೋಗ್ತೀನಿ ಅಂದರೆ ಹೆಂಗಣ್ಣ? ಇನ್ನಷ್ಟು ಯೋಚನೆ ಮಾಡಬೇಕಾಗಿತ್ತು. ಇಲ್ಲ ಕಣೋ ರಾಮ, ನಾನು ಕೆಲಸ ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಯಿತು. ಏನೇನೋ ಆಸೆ ಇಟ್ಕೊಂಡು ಬಂದೆ, ಆದರೆ ನಾನು ಅನ್ಕೊಂಡಿದ್ದೇನೂ ಆಗಲಿಲ್ಲ ಕಣೋ. ಸಖತ್ ಡಿಸಪಾಯಿಂಟ್ ಆಗಿದ್ದೀನಿ. ಒಂಥರ ಬ್ರಹ್ಮನಿರಸನ ಆಗೋಗಿದೆ. ಈ ಊರಿನ ಬಗ್ಗೆ, ಊರಿನ ಜನರ ಬಗ್ಗೆ, ಎಲ್ಲರ ಬಗ್ಗೆನೂ. ಅಯ್ಯೋ ಅಣ್ಣ, ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೊಂದು ಅರ್ಥ ಆಗಲ್ಲ ಅಣ್ಣ. ನೋಡಿ, ನಿಮ್ಮಿಂದಾಗಿ ನಾನು ಎಷ್ಟೆಲ್ಲ ಬದಲಾಗಿದ್ದೀನಿ ಗೊತ್ತಾ? ನೀವು ಹೇಳ್ದಂಗೆ ರಾಸಾಯನಿಕನೇ ಹಾಕದೆ ಬೆಳೆ ಬೆಳೆದಿದ್ದೀವಿ. ನೀರು ಸಂಗ್ರಹ ಆಗೋದಕ್ಕೆ ಮನೆ ಹಿಂದೆ ಹೊಲದ ಕಡೆ ಎಲ್ಲ ಇಂಗು ಗುಂಡಿ ತೊಡಿದೀವಿ. ನೀವು ಹೇಳ್ದಂಗೆ ಬದುಕ್ತೀನಲ್ಲ, ನಂತರನೇ ಒಬ್ಬೊಬ್ರು ಬದಲಾದ್ರೆ ಸಾಕಲ್ವಣ್ಣ? ಆದರೆ ರಾಮ, ಈ ಸಿನಿಮಾ ಮಾಡೋರ್ಗಿರೋ ಬೆಲೆ, ಸೀರಿಯಲ್ ಮಾಡೋರ್ಗಿರೋ ಬೆಲೆ ನಮ್ಗೆ ಯಾಕೋ ಇಲ್ಲ. ಬಣ್ಣ ಹಚ್ಚಿ ಡ್ಯಾನ್ಸ್ ಮಾಡಿದ ತಕ್ಷಣ ಅವ್ರುಗಳೆಲ್ಲ ದೊಡ್ಡ ಹೀರೋ ಆಗ್ಬಿಡ್ತಾರೆ. ಆದ್ರೆ ನಮ್ಮ ಪರಿಶ್ರಮಕ್ಕೆ ಏನ್ ಬೆಲೆನೂ ಇಲ್ವಾ? ನಾನೇನ್ ಇದನ್ನೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡ್ಕೋತಾ ಇದ್ದೀನೇನೋ? ಅದೇನೋ ನಂಗೆ ಗೊತ್ತಾಗ್ತಲ್ಲ ಅಣ್ಣ. ಆದರೆ ನೀವೀಗ ಈ ಊರು ಬಿಟ್ಟು ಬೆಂಗಳೂರಿಗೆ ಹೋದ್ರೆ ನೀವು ಸೋತಂಗ ಅಲ್ವಾ? ಈ ಊರಿನ ಉಸಾಬರಿನೇ ಬೇಡ ಅಂತ ಅದಕ್ಕೆ ನಿಮ್ಗೆ ಎಸ್ತಿ ಹೇಳಿದ್ರು, ನೀವು ಕೇಳಲೇ ಇಲ್ಲ. ಇವಾಗ ನೀವು ದಿಢೀರ್ನ ಈ ಊರು ಬಿಟ್ಟು ಹೋದರೆ ಅವ್ರ ಮನ್ಸಿಗೆ ಹೆಂಗಾಗ್ಬೇಡ? ಯೋಚನೆ ಮಾಡಿ. ಐ ಆಮ್ ಕನ್ಫ್ಯೂಸ್ಡ್ ಕಣ. ಛಲ ಬಿಡಬೇಡಿ ಅಣ್ಣ. ಅದಕ್ಕೆ ನಿಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಇವಾಗ ಎಲ್ಲ ಬಿಟ್ಟು ಬೆಂಗಳೂರು ಹೋದರೆ ಚೆನ್ನಾಗಿರತ್ತಾ ಹೇಳಿ? ಬಾಯಲ್ಲಿ ಹೇಳಿದ್ದನ್ನ ಮಾಡಿ ತೋರಿಸದೆ ತಾನೆ ಮರ್ಯಾದೆ. ಈಗ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಹೊಲದ ಕಡೆ ನಡೀರಿ. ಅದನ್ನ ನೋಡ್ತಾ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಮರ್ತೋಗ್ಬಿಡತ್ತೆ. ನಿಮ್ಗೇನು ಸಹಾಯ ಬೇಕೋ ಕೇಳಿ, ನಾನಿದ್ದೀನಿ, ಮಾಡಿಕೊಡ್ತೀನಿ. ಆದರೆ ಈ ಊರು ಬಿಟ್ಟು ಮಾತ್ರ ಹೋಗ್ಬೇಡಿ. ನಿಮ್ಮಂಥವ್ರ ಅಗತ್ಯ ಪ್ರತಿ ಊರಿಗೂ ಇದೆ ಅಣ್ಣ. ಅಣ್ಣ, ಹೊಲಕ್ಕೆ ಹೋಗೋಣ ಬನ್ನಿ. ಥ್ಯಾಂಕ್ಸ್ ಕಣ ರಾಮ. ಅನುರೂಪ ಅಂತೆ, ಮೇಡ್ ಫಾರ್ ಈಚ್ ಅದರ್ ಅಂತೆ. ಮದುವೆ ಆದ ಮರುದಿನನೇ ನನ್ನ ಗಂಡ ಕಾಲೇಜಿಗೆ ಹೋಗಿದ್ದಾನೆ. ಓ ಶ್ಯಾಮ, ನೋಡು ನನ್ನ ಅವಸ್ಥೆನ. ಅದ್ಯಾವ ಬಾಯಿಂದನೋ ಹೇಳ್ದೆ ನಿಮ್ಮಿಬ್ರದ್ದು ಹೇಳಿ ಮಾಡಿಸಿದ ಜೋಡಿ ಅಂತ. ಇಲ್ಲಿ ನೋಡು, ನಾನಿಲ್ಲಿ ಒಂಟಿ ಪಿಶಾಚಿ ಥರ ಸಾಯ್ತಾ ಇದ್ದೀನಿ. ಈ ಚಂದಕ್ಕೆ ಅನುರೂಪ ಅನ್ನೋ ಹೆಸರು ಬೇರೆ. ಕಳ್ಗೆಗೊಂದ್ಸಲ ಮೊಬೈಲ್ ನೋಡೋದೇ ಆಗೋಯ್ತು. ಅವ್ರೊಂದು ಫೋನು ಮಾಡಲ್ಲ, ಮೆಸೇಜು ಮಾಡಲ್ಲ. ಅಲ್ಲ, ಹೊರಗೆ ಹೋಗ್ಬೇಕಂದ್ರೆ ಅವ್ರು ಮೆಸೇಜ್ ಮಾಡಿದ್ರೆ ಪ್ರಪಂಚ ಏನು ಮುಳುಗೋಗಿರೋದ? ಯಾಕೆ ಇವ್ರು ಹಿಂಗೆ? ನಂಗೆ ಹೇಳಬೇಕು ಅಂತಾನೆ ಅನ್ಸಿಲ್ವಾ ಇವ್ರಿಗೆ? ಊಟ ಮಾಡದೆ ಇಲ್ಲಿ ಏನು ಮಾಡ್ತಾ ಇದೀಯಾ? ಸ್ವಲ್ಪ ಊಟ ಮಾಡು ಪುಟ್ಟಿ. ಅತ್ತೆ, ನಂಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನನಗೆ ಗೊತ್ತು ನೀ ತೇಜಂಗೋಸ್ಕರ ವೆಯ್ಟ್ ಮಾಡ್ತಾ ಇದೀಯಾ ಅಂತ.
ಆದರೆ ನೀನು ಊಟ ಬಿಟ್ಟು ಹೀಗೆ ಕಾಯ್ತಾ ನಿಂತ್ಕೊಂಡ್ರೆ ಅವನೇನು ಪ್ರತ್ಯಕ್ಷ ಆಗ್ಬಿಡ್ತಾನಾ? ನನ್ನ ಮಾತು ಕೇಳು, ನೀನು ಊಟ ಮಾಡಿ ಮುಗಿಸು, ಅಷ್ಟರಲ್ಲಿ ಅವ್ನು ಖಂಡಿತ ಬರ್ತಾನೆ. ಮೇಘನಾ, ಅವ್ನ ಕೆಲಸ ಮುಗಿದ್ಮೇಲೆ ಇಲ್ಲಿಗೆ ತಾನೇಮ್ಮ ಬರಬೇಕು? ಯೋಚನೆ ಮಾಡು. ಕೆಲಸ ಮುಗಿಸ್ಕೊಂಡು ನಿನ್ನ ಹತ್ರಕ್ಕೆ ಬರ್ತಾನೆ, ಸರಿನಾ? ಆಯ್ತಪ್ಪ, ನೀನು ಹೀಗೆ ಉಪವಾಸ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ನನಗೋಸ್ಕರ ಸ್ವಲ್ಪ ಊಟ ಮಾಡು. ಅತ್ತೆ, ನಿಜವಾಗ್ಲೂ ನಂಗೆ ಊಟ ಬೇಡ. ನೆನ್ನೆಲ್ಲ ಸ್ವೀಟ್ಸು ಹೋಳಿಗೆ ಎಲ್ಲ ತಿಂದು ಇವಾಗ ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಒಂದು ಹೊತ್ತು ಉಪವಾಸ ಇದ್ರೆ ಏನೂ ಆಗಲ್ಲ ಅಲ್ವಾ ಅತ್ತೆ? ಪರವಾಗಿಲ್ಲ ಬಿಡಿ. ತೇಜಸ್ವಿ ಕಾಲೇಜ್ಗೆ ಹೋಗ್ಬಾರ್ದಾಗಿತ್ತು. ಈ ಹುಡುಗಿ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಮೇಘನಾ, ಹೀಗೆ ನಿನ್ನ ತೇಜನ್ ದಾರಿ ಕಾಯೋ ಬದಲು ಒಂದ್ಸಲ ಅವನಿಗೆ ಫೋನ್ ಮಾಡ್ಬೋದಲ್ವಾ? ಕಾಲ್ ಹಿಮ್. ನಿನ್ನ ಫೋನ್ ನೋಡ್ತಿದ್ದ ಹಾಗೆ ಬಂದ್ಬಿಡ್ತಾನೆ. ಕಾಲೇಜಿಂದ ಮನೆ ಎಷ್ಟು ಮಹಾ ದೂರ ಹೇಳು? ನೀನು ತೇಜನ್ ಹೆಂಡತಿ ಮೇಘನಾ, ಈ ಆರಾಮಾಗಿ ಕಾಲ್ ಮಾಡ್ಬೋದು. ಯಾವ ಯೋಚನೆನೂ ಮಾಡಬೇಡ, ಓಕೆನಾ? ಕಾಲ್ ಮಾಡು. ಇವಳು ಇಷ್ಟೊಂದು ಮನಸ್ಸಿಗೆ ಹಚ್ಕೋತಾಳೆ ಅಂತ ಯಾರಿಗೆ ಗೊತ್ತಿತ್ತು? ನನಗೆ ಹೇಳ್ದೇನೆ ಹೋಗಿರೋರು ಅವರು. ಅವ್ರಿಗೆ ನಾನು ಯಾಕೆ ಫೋನ್ ಮಾಡಬೇಕು? ನಾನು ಮಾಡಲ್ಲ. ಅಷ್ಟಿದ್ದಿದ್ರೆ ನಾನು ಎತ್ತಿದ್ದೀನೋ ಇಲ್ವೋ ಅಂತ ಅವರೇ ಕಾಲ್ ಮಾಡಬೇಕಿತ್ತು. ಐ ಲವ್ ಯು ಹೇಳಿ ಅಂತ ಎಷ್ಟೊಂದು ಸಲ ಕೇಳ್ಕೊಂಡಿದ್ದೀನಿ, ಒಂದ್ಸಲನೂ ಹೇಳಿಲ್ಲ. ಅದನ್ನು ಬಿಟ್ಟು ಇದ್ಯಾವುದೋ ಅರ್ಥನೇ ಇಲ್ದಿರೋ ಮೆಸೇಜ್ ಕಳಿಸಿದ್ದಾರೆ. ನಂಗೆ ಗೊತ್ತು ಅವ್ರಿಗೆ ನನಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅಂತ. ಅದಕ್ಕೆ ಸರಿಯಾಗಿ ಫೋನು ಮಾಡ್ತಿರ್ಲಿಲ್ಲ, ಮೆಸೇಜು ಮಾಡ್ತಿರ್ಲಿಲ್ಲ. ಐ ಲವ್ ಯು ಅಂತಲೂ ಹೇಳಿಲ್ಲ. ಅವ್ರಮ್ಮ ಹೇಳಿದ್ರು ಅಂತ ನನಗೆ ಮದುವೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ ಅಂದಿದ್ದಿದ್ರೆ ನಂಗೆ ಹಿಂಗೆಲ್ಲ ಬಿಟ್ಟು ಹೋಗ್ತಾ ಇದ್ರ? ಈ ಹುಡುಗಿ ಹೇಗಪ್ಪ ಸಮಾಧಾನ ಹೇಳೋದು? ತೇಜನ್ ಕಾಲೇಜ್ಗೆ ಹೋಗೋಕೆ ನಾನು ಬಿಡಲೇಬಾರ್ದಾಗಿತ್ತು. ಮ್ಯೂಸಿಕ್ ಜೋರಾಗಿ ಪ್ಲೇ ಮಾಡ್ತೀನಿ, ಹಾಡು ಕೇಳ್ಬಿಟ್ಟಾದ್ರೂ ಇವಳಿಗೆ ಖುಷಿ ಆಗಲಿ. ಇದು ಬೇರೆ, ಮೊದಲೇ ಲೈಫ್ ಗುರು ಅಂತ ಇದೆ. ಶ್ಯಾಮ, 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 ಯಾಕ್ರೋ ಕೆಳಗಿಳಿಸ್ರು? ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ಕೆಳಗಿಳಿಸ್ರು. ಗುರು, ನಮ್ಮ ಕಾಲೇಜಲ್ಲಿ ನೀವೇ ಟಾಪರ್ ಗುರು, ಕಂಗ್ರಾಸ್. ಸುಳ್ಳು ಹೇಳ್ಬೇಡ ಕಣ, ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟೇ ಬರ್ದಿರೋದು ನಾನು. ನಿಜವಾಗ್ಲೂ ಕಣ ಶ್ಯಾಮ, ನೀನೇ ಟಾಪರು. ಬೇಕಾದ್ರೆ ಹೋಗಿ ನೋಡು, ನಾವು ಯಾಕೆ ಸುಳ್ಳು ಹೇಳೋಣ? ಇವಾಗ ತಾನೇ ಲಂಬು ಸರ್ನ ಮೀಟ್ ಮಾಡ್ಕೊಂಡ್ಬಂದು, ಅವರಂತೂ ಸಖತ್ ಖುಷಿಯಾಗಿದ್ದಾರೆ ಗೊತ್ತಾ. ಅವ್ರಿನ್ನೂ ಇಲ್ಲೇ ಇದ್ದಾರಾ? ಮನೆಗೆ ಹೋಗಿಲ್ವಾ?
ಇಲ್ಲ ಕಣೋ, ನಾವು ಅದನ್ನೇ ಕೇಳ್ತಾ ಇದ್ವಿ. ಮದುವೆ ಆಗಿದ್ದು ನೆಕ್ಸ್ಟ್ ಡೇನೆ ಕೆಲ್ಸಕ್ಕೆ ಬಂದಿದಾರಲ್ಲ, ನೀವು ಗ್ರೇಟ್ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ಮದುವೆ ಆಗಿದ್ದೀನಿ ಅಂತ ಲೈಫ್ ಪೂರ್ತಿ ಕೆಲಸ ಬಿಟ್ಟೇನು ಇರಲ್ವಲ್ಲ, ಮತ್ತೆ ಯಾಕೆ ಕೆಲಸ ಮಾಡಬಾರ್ದು, ಮನೆ ಕೆಲಸ ಸಂಸಾರ ಎಲ್ಲ ಒಟ್ಟೊಟ್ಟಿಗೆ ಜೊತೆಲೇ ಹೋಗ್ಬೇಕಲ್ವಾ ಅಂದ್ರು. ಹೆಂಗೆ ಎಷ್ಟು ಜನ ಇರ್ತಾರೋ ಶ್ಯಾಮ? ಅದು ಸರಿ ಬಿಡೆ. ಕುಳ್ಳಿ ಮಾರ್ಕ್ಸ್ ಗೊತ್ತಾಯ್ತಾ? ಹ್ಞೂ ಕಣ ಶ್ಯಾಮ, ಫಸ್ಟ್ ಕ್ಲಾಸಲ್ಲಿ ಮಾರ್ಕ್ಸ್ ಬಂದಿದೆ. ಕಂಗ್ರಾಟ್ಸ್ ಕಣೋ ನಿಮ್ಮಿಬ್ರಿಗೂ. ಥ್ಯಾಂಕ್ಸ್ ಕಣೆ. ಇವಾಗಲೇ ಹೋಗ್ಬಿಟ್ಟು ಅವ್ಳು ಮಾರ್ಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಪಾಸ್ ಆಗ್ತೀನಿ ಇಲ್ವೋ ಅಂತ ಡೌಟ್ ಇತ್ತು ಅವಳಿಗೆ. ಅವಳಿಗೆ ಹೇಳೋಕ್ಕೆ ಅವ್ರ ಗಂಡ ಇದ್ದಾರಲ್ವೋ ಶ್ಯಾಮ? ಹೇ ಶ್ಯಾಮ್, ಹಾಯ್ ಚಾಂಪಿಯನ್. ಥ್ಯಾಂಕ್ ಯು ಸರ್. ಸೊ ಹ್ಯಾಪಿ ಫಾರ್ ಯು. ಮಾರ್ಕ್ಸ್ ಎಲ್ಲ ನೋಡ್ಕೊಂಡ್ರಾ? ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಸರ್. ಸೂಪರ್. ಹಾಯ್. ಸೊ ಏನು ಮಾಡ್ಬೇಕಂತಿದ್ದೀರಾ ಮುಂದೆ? ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ ತಾನೆ? ಸರ್ ಇವಾಗ ತಾನೇ ರಿಸಲ್ಟ್ ಬಂದಿದೆ, ಸ್ವಲ್ಪ ದಿನ ಆರಾಮಾಗಿದ್ದು ಆಮೇಲೆ ನೋಡೋಣ ಅಂತಿದ್ದೀವಿ. ಏಯ್ ಏನ್ರೋ ನೀವು? ಸರ್ ಮನೆ ಹೋಗ್ತಾ ಇದ್ದಾರೆ ತಾನೆ, ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ. ಸರ್ ನೀವು ಹೊರಡಿ ಸರ್, ಬಾಯ್. ರಿಲ್ಯಾಕ್ಸ್. ನೀವೆಲ್ಲ ಇನ್ನು ಯಾವಾಗ ಸಿಗ್ತಿರೋ ಏನೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಅಯ್ಯೋ ನಿಮ್ಮನ್ನು ನೋಡಬೇಕು ಅಂದರೆ ನಿಮ್ಮ ಮನೆಗೆ ಬರ್ತೀವಿ ಸರ್. ನಾವೆಲ್ಲ ಅಲ್ಲಿ ಹೋಗ್ತಾ ಇದೀವಲ್ವಾ, ನೀವು ಹೊರಡಿ ಸರ್, ನಿಮ್ಗೆ ಲೇಟ್ ಆಗುತ್ತೆ. ಹೋಗೋಣೇನ್ರಾ? ಬಾಯ್ ಸರ್. ಬಾಯ್ ಸರ್. ಬಾಯ್ ಬಾಯ್ ಗೈಸ್. ಬಾಯ್. ಏನೋ ಶ್ಯಾಮ ನೀನು ಅವ್ರನ್ನ ಹಾಕಿ ಕಳಿಸ್ಬಿಟ್ಟೆ. ನಮ್ಮ ಜೊತೆ ಮಾತಾಡೋಕೆ ಅವ್ರಿಗೆ ಇಷ್ಟ ಇತ್ತು ಗೊತ್ತಾ? ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನ್ನ ಕುಳ್ಳಿ ಜೊತೆ ಮಾತಾಡೋರು ಯಾರು? ಮದುವೆ ಮಾರೋ ದಿನ ಕೆಲಸಕ್ಕೆ ಬಂದಿದ್ದಲ್ದೆ ನಿಮ್ಮ ಜೊತೆ ಹರಟೆ ಹೊಡಿತಾ ಕೂರ್ಬೇಕಾ? ಪಾಪ ನನ್ನ ಕುಳ್ಳಿ ಆಲ್ರೆಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ, ಅದಕ್ಕೆ ಕಳಿಸ್ದೆ. ಅಲ್ಲ, ನೀವು ಮೇಘನ ಒಬ್ಬಳನ್ನೇ ಬಿಟ್ಟು ಬಂದಿದ್ದಕ್ಕೆ ಅವಳಿಗೆ ಬೇಜಾರಾಗಿರಲ್ವಾ ಅಂತ ನಾನು ಕ್ಲೂ ಕೊಡ್ಬೇಕಿತ್ತಾನೆ. ಪಾಪ ಅವಳು ಹೆಂಗೆ ಯೋಚನೆ ಮಾಡ್ತಾಳೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ಇವಾಗ ಅವಳು ಏನೇನೋ ಮಾತಾಡೋದು, ಅದಕ್ಕೆ ಅವ್ರಿಗೆ ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಬೇಕು? ಒಂದು ನಿಮಿಷ ಇರಿ, ಅವಳು ಕೋಪ ಮಾಡ್ಕೊಂಡು ಏನೋ ಮಾತಾಡಿದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಲೋ ಶ್ಯಾಮ, ಅವರಿಬ್ರು ಗಂಡ ಹೆಂಡ್ತಿ ಕಣೋ, ಅವ್ರೊಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದನ್ನ ನೀನ್ ಹೇಳ್ಕೊಡ್ಬೇಕಾ? ಅಕಸ್ಮಾತ್ ಅವ್ರ ಮಧ್ಯೆ ಮನಸ್ತಾಪ ಬಂತು ಅಂತಾನೆ ಇಟ್ಕೋ, ಕೇಳಿಲ್ವಾ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋ ತನಕ ಅಂತ? ಹೇ ಬಂದ್ರು ಹೋಗೋಣ. ನಾನೆಂತನೋ ಅವಳಿಗೆ, ಅವಳು ತೇಜಸ್ವಿ ಇದ್ದಾನಲ್ವಾ? ಎಷ್ಟು ಹೇಳಿದ್ರು ಊಟ ಮಾಡ್ತಾ ಇಲ್ವಲ್ಲ ಇವಳು. ಹೇಗಪ್ಪ ಅರ್ಥ ಮಾಡಿಸ್ಲಿ? ಇನ್ನೊಂದ್ಸಲ ಕರಿತೀನಿ. ಮೇಘ್ನಾ, ನೀನು ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ ಅಂತ ತೇಜಂಗ್ ಗೊತ್ತಾದ್ರೆ ಬೇಜಾರಾಗತ್ತೆ. ಸ್ವಲ್ಪ ಊಟ ಮಾಡು. ಸಾರಿ ಅತ್ತೆ, ಬೇಡ. ಇಲ್ಲಿರೋಕೆ ನಿಂಗೆ ಇಷ್ಟ ಆಗ್ತಾ ಇಲ್ವಾ? ಹೊಸ ಜಾಗ ಅಂತ ಒಂಥರ ಅನ್ನಿಸ್ತಾ ಇದೆಯಾ? ನಾನು ನಿನ್ನ ಜೊತೆಗಿದ್ದೀನಲ್ಲ, ನಿನಗೇನು ಅನ್ಸಿದ್ರು ನನಗೆ ಹೇಳು. ಯಾಕೆ ಮಾತಾಡೋದು ಬೇಡ ಅಂತ ಅನ್ನಿಸ್ತಾ ಇದೆಯಾ? ಒಬ್ಬಳೇ ಇರಬೇಕು ಅನ್ನಿಸ್ತಿದ್ಯಾ? ಸರಿ ಆಯಿತು, ನೀ ರಿಲ್ಯಾಕ್ಸ್ ಮಾಡ್ಕೊ, ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ, ಓಕೆನಾ? ತೇಜ ಇಲ್ಲ ಅಂತಷ್ಟೇ ಇವಳು ಬೇಜಾರು ಮಾಡ್ಕೊಂಡಿದ್ದಾಳ? ಇಲ್ಲ ತವ್ರ ಮನೆ ಬಿಟ್ಟು ಹೊಸ ಜಾಗಕ್ಕೆ ಅಡ್ಜಸ್ಟ್ ಆಗಕ್ಕೆ ಕಷ್ಟಪಡ್ತಾ ಇದ್ದಾಳ? ಅಥವಾ ಮದುವೆ ಸಂಸಾರ ಮುಂದೆ ಹೇಗಪ್ಪ ಅಂತ ಭಯ ಆಗ್ತಿದ್ಯಾ? ಇವಳಿಗೆ ಏನಾಗ್ತಿದೆ ಅಂತ ಹೇಗಪ್ಪ ತಿಳ್ಕೊಳ್ಳೋದು? ತೇಜ ಬರಲಿ, ಅವನು ಮಾತಾಡಿದ್ರೇ ಒಳ್ಳೇದು.